ಮೆಸೇಜ್ ಕಳಿಸಿದ್ರ, ಒಂದು 20 ಮೆಸೇಜ್ ಕಳಿಸಿದ್ರ, ಹಿಂಗ ಇಷ್ಟ ಇದ್ರೆ ಇದಾಗ್ತಿತ್ತು. ನೀವು 100 ಮೆಸೇಜ್ ಕಳಿಸಿದ್ರಿ, ಚಂತೆಲ್ಲ ಟಾರ್ಚ್ ಹಚ್ಚಿದ್ರಿ, ಅದ್ರಾಗ ಹೀಗೆಲ್ಲ ಮಾಡ್ಕೊಂಡ್ರೆ ಲೈಟ್ ಹಾಳಾಗುತ್ತೆ. ದೇವ್ರು ನಿಮಗೆ 120 ಆಯುಷ್ ಕೊಟ್ಟಾನ, ಆದ್ರೆ ಆಯುಷ್ ಕೊಟ್ಟ ಕಳ್ಸಾನ ಪ್ರೋಗ್ರಾಮಿಂಗ್ ಹಾಳು ಮಾಡ್ಕೊಂಡು ನೀವು ಇಷ್ಟು ಚಂದ ಊಟ ಮಾಡಿ, ನೇಚರ್ ಊಟ ಮಾಡಿ, ನಶೆನಾಗಿ ಎದ್ದು ಯೋಗ ಮಾಡಿ ಇದನ್ನ ಮಾಡಿದ್ರೆ ನಿಮ್ಮ ಆಯುಷ್ಯು 120. ನೀವು ನಶೆನಾಗಿ ಹೇಳಿಲ್ಲ, ವಾಕಿಂಗ್ ಮಾಡಲಿಲ್ಲ, ಯೋಗಾಸನ ಹಾಕಲಿಲ್ಲ, ಪ್ರಾಣಾಯಾಮ ಮಾಡಲಿಲ್ಲ. ನಿಸರ್ಗದ ನಿಯಮ ಏನಪ್ಪ ಅಂದ್ರೆ ಯಾರು ಬೆಳಗ್ಗೆ ಹೇಳ್ತಾರ ಅವ್ರ ಆಯುಷ್ ವೃದ್ಧಿ ಆಗ್ತದೆ, ಯಾರು ಬ್ರಾಹ್ಮಿ ಮುಹೂರ್ತಾಗ ಹೇಳ್ತಾರ ಅವ್ರ ಬ್ರಹ್ಮ ಮುಹೂರ್ತದೊಳಗೆ ಅವ್ರ ಆಯುಷ್ ವೃದ್ಧಿ ಆಗ್ತದೆ. ಒನ್ ಹೂ ಅವೇಕ್ಸ್ ಅಟ್ ಡೌನ್, ಯಾರು ಬ್ರಾಹ್ಮಿ ಮುಹೂರ್ತೊಳಗೆ ಹೇಳ್ತಾರ ಅವರು ಸಾಕ್ಷಾತ್ ದೇವತೆಗಳನ್ನ ಕಾಣ್ತಾರ. ಅವರು ಈ ಸತ್ಯ ಪಕ್ಷಿಗಳಿಗೆ ಗೊತ್ತೈತೆ. ಯಾವ ಪಕ್ಷಿಗಳಿಗೆ ಚಸ್ಮಾ ಬಂದವ್ ನೋಡ್ರಿ ನಾವು, ಚಸ್ಮಾ ಹಾಕೊಂಡವು. ನಿಮ್ಮ ನಾಯಿ ಮರಿಗೆ ಡಯಾಬಿಟಿಸ್ ಬರುತ್ತಂತೆ, ಇಲ್ರಿ ನಮ್ಮ ಶುಗರ್ ಜಾಸ್ತಿ ಆಗಿತ್ತು, ಅದಕ್ಕೆ ಕ್ಯಾನ್ಸರ್ ಆಗಿತ್ತು ಅಂತ. ಇಲ್ರಿ, ಪಶು ಪಕ್ಷಿ ಪ್ರಾಣಿಗಳಿಗೆ ಆಗದ ಆಘಾತಗಳು, ಆಗದ ನೋವು ರುಜಿನಗಳು ನಮಗಾಗ್ತವೆ. ಯಾಕಪ್ಪ ಅಂದ್ರೆ ಬಿಕಾಸ್ ಆಫ್ ಅವರ್ ಅಟಿಟ್ಯೂಡ್, ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ಪರಿಸರದ ಬದಲಾವಣೆ ಪಕ್ಷಿ ಪ್ರಾಣಿಗಳಿಗೆ ಗೊತ್ತಾಗುತ್ತೆ, ನಮಗೆ ಗೊತ್ತಾಗಲ್ಲ. ಅವಕ್ಕೆ ಯಾವಾಗ ಆಕ್ಸಿಡೆಂಟ್ ಆಗುತ್ತೆ ಗೊತ್ತಾಗತ್ತ, ಯಾವಾಗ ಭೂಕಂಪ ಆಗುತ್ತೆ ಗೊತ್ತಾಗುತ್ತೆ. ಫಸ್ಟ್ ಅವ್ರಿಗೆ ಗೊತ್ತಾಗೋದು, ನಾಯಿಗಳಿಗೆ ಗೊತ್ತಾಗ, ಕುದುರೆಗೆ ಗೊತ್ತಾಗುತ್ತೆ ಫಸ್ಟ್. ಏನ್ ಅಪಾಯ ಐತಿ ಅಂತ ಹೆಂಗ್ ಗೊತ್ತಾಗ್ತಾವ್ರಿ? ಏನ್ ತಲೆಯಾಗ ಏನು ಇಟ್ಟಿರ್ಬೇಕದು? ಎಂತ ಸ್ಟೀಮರ್ ಹಾಕಿರ್ತಿದ್ದೇವು, ಹಿಂಗೆ 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 ಕೊರದು ಗುದ್ದಾಡ್ತಾವ ಅವು. ರಾಜ ಮಹಾರಾಜರು ಅವು ಗೊತ್ತಾಗ್ತಿತ್ತು. ಮತ್ತೆ ಯಾರೋ ಅಟ್ಯಾಕ್ ಮಾಡಕ್ ಬರ್ತಾರೆ ಅನ್ನೋದು ತೋರಿಸ್ತಿದ್ದವು ಹಾರ್ಸ್ಗಳು. ಹೌದಾ? ಇಟ್ ಇಸ್ ಆಲ್ ಡಿಪೆಂಡ್ ಅಪಾನ್ ನಾಯಿ ಮ್ಯಾಗ, ಕುದುರೆ ಮ್ಯಾಗ, ಏನು ಇದು ವರ್ಕೌಟ್ ಆಗುತ್ತೆ ಎಲ್ಲ ಫ್ರೀಕ್ವೆನ್ಸಿ ಮ್ಯಾಗ. ತಿಮಿಂಗಲ್ಗಳು, ಆನಂತರ ಯಾವ ವೇಲ್ಸ್, ಹೆಚ್ಚು ಈ ಫ್ರೀಕ್ವೆನ್ಸಿ ಹೀರ್ಕೊಡ್ತಕ್ಕಂಥ ಪ್ರಾಣಿಗಳು, ಸಸ್ತನಿ ಪ್ರಾಣಿಗಳು. ಡೈರೆಕ್ಟ್ ಫ್ರೀಕ್ವೆನ್ಸಿ ಬರ್ತದೆ ಅವಕ್ಕೆ. ಹಂಗೆ ಯಾವಾಗ ನಮ್ಮ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ, ಹಿಂಗೆಲ್ಲ ಆಗುತ್ತೆ. ಅದಕ್ಕೆ ಈ ಫ್ರೀಕ್ವೆನ್ಸಿಯನ್ನು ಬ್ಯಾಲೆನ್ಸ್ ಮಾಡೋಕೆ ಯಂತ್ರ, ಮಂತ್ರ, ತಂತ್ರ, ಉಪ್ಪು, ಲವಣ ಇವೆಲ್ಲ ಆಗಿರಲಿಲ್ಲ. ಈಗ ಅದ್ರ ಬಗ್ಗೆ ಒಂದೊಂದಾಗಿ ಹೇಳ್ತೀನಿ ನಾನು. ಹೆಂಗೆ ನಿಮಗೆ ಆಯ್ತು ಏನು ಹೇಳಬೇಕು? ವಿಟಮಿನ್ ಡಿ ಕಮ್ಮಿ ಆದಂತ ಹೇಳ್ತಾರೆ, ವಿಟಮಿನ್ ಬಿ ಕಮ್ಮಿ ಆಗೈತಿ ಅದನ್ನು ಥ್ರೋ ಅಂತಾರೆ. ಹೌದಾ? ವಿಟಮಿನ್ ಸಿ ಕಮ್ಮಿ ಆಯ್ತು ಅಂತಾರೆ. ಹೌದಾ? ಇಂತಿಷ್ಟು ಈ ಫುಡ್ಗೆ ಏನೇನು ಹೇಳ್ತಾರೆ, ಈ ಕ್ಯಾಲ್ರಿ, ಇಷ್ಟು ಕ್ಯಾಲ್ರಿ ತೊಗೊಂಡ್ರೆ ಇದಾಗುತ್ತೆ ಅಂತಾರೆ. ಹಂಗೆ ಎಲ್ಲ ನಾ ಹೇಳಿದ್ನಲ್ಲ, ಆ ಫ್ರೀಕ್ವೆನ್ಸಿಗಳು ಹೆಂಗಿರ್ತವ, ಹೆಂಗೆ ವರ್ಕೌಟ್ ಆಗ್ತವ, ಅದನ್ನು ಬಳಸಿದಾಗ ನಮ್ಮ ಫ್ರೀಕ್ವೆನ್ಸಿ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ಯಂತ್ರ ಮಂತ್ರ ವರ್ಕ್ ಆಗ್ತಾವ. ಇದು ಯಾವ ಯೂಟ್ಯೂಬರಲ್ಲಿ ಹೇಳಿದ್ರೆ ಕೇಳ್ಬೇಕು. ಅವ್ರು ಬರೋ ಅಂತಾರೆ ಉಪ್ಪು ಹಾಕ್ರಿ, ಇದ್ರ ಹಾಕ್ರಿ, ಹೋಗ್ ಯಾಕೆ ಹಾಕ್ಬೇಕು ಕೇಳ್ಬೇಕಾರೆ ಬಗ್ಗೆ. ಮತ್ತು ನಾವು ಬಳಸೋದ್ರೆ ಏನು ಹೆಚ್ಚಾಗಿ ನಾವು ಬಳಸೋದು ನಿಮ್ಗೆ ಗೊತ್ತಿರಲಿ. ನಾವು ಸ್ವಲ್ಪ ನಾಲೆಜ್ ತಗೋರಿ, ಸುಮ್ಮನೆ ಮುದ್ದಾಡಬೇಡ್ರಿ. ಅಗ್ನಿ ಹಾಕ್ರಿ ಅಂತಾರ, ಧೂಪ ಹಾಕ್ರಿ ಅಂತಾರ, ಇದನ್ನು ಪೂಜೆ ಮಾಡಿ ಅದನ್ನು ಪೂಜೆ ಮಾಡ್ರಿ ಅಂತಾರ. ಪೂಜೆ ಮಾಡೋ ವಸ್ತುಗಳು ಯಾವ್ದಾವು? ಬರೀ ಹೇಳ್ತೀನಿ ನಿಮ್ಗೆ, ಉಪ್ಪಿನೊಳಗೆ ಫ್ರೀಕ್ವೆನ್ಸಿ ಅದ, ಉಪ್ಪಿನೊಳಗೆ ಫ್ರೀಕ್ವೆನ್ಸಿ ಅದ. ನಮ್ಮ ಬದುಕಿಗೆ ಬೇಕಾದ ಫ್ರೀಕ್ವೆನ್ಸಿ ಉಪ್ಪಿನೊಳಗದ. ಅದಕ್ಕೆ ಪದೇ ಪದೇ ಹೇಳ್ತೀವಿ ನಾವು. ಎಷ್ಟು ಸಿಂಪಲ್ ಅದ ರೀ. ಈ ಮೈಯಾಗ ಉಪ್ಪದ, ಹಿಂಗೆ ತೊಗೊಂಡು ನೋವು ನಕ್ರಿ ಬೇಕಾದ್ರೆ ಉಪ್ಪದ ಮೈಯಾಗ, ನಿಮ್ಮ ಬೆವರ್ನಾಗ ಉಪ್ಪದ, ಒಂದಕ್ಕೆ ಮಾಡಿದ್ರೆ ಉಪ್ಪದ, ಕಣ್ಣೀರ್ನೊಳಗೆ ಉಪ್ಪದ. ಕಣ್ಣೀರು ಚೀಪ್ರಿ ಬೇಕಾದ್ರೆ, ಕಣ್ಣೀರು ಬ್ಯಾಗ್ ಇಟ್ಕೊಂಡು ಬೇಕಾದ್ರೆ ಉಪ್ಪದ ರೀ. ಉಪ್ಪಿನೊಳಗೆ ಸರ್ವಸ್ವ. ಸಮುದ್ರದ ಉಪ್ಪದ. ಸಮುದ್ರ ಸ್ನಾನ ಮಾಡ್ರಿ ಅಂತಾರೆ ಅವರು. ಸಮುದ್ರ ಸ್ನಾನ ಮ್ಯಾಗ ಮಾಡ್ರಿ, ದೂರ ಬರೋದಿಲ್ಲ. ನೆಗೆಟಿವಿಟಿ ಆಟೋಮೆಟಿಕ್ ಹೋಗ್ತದ. ನೆಗೆಟಿವಿಟಿ ಅಂತ ನಾವು ಬಳಸ್ತೀವಿ. ನೆಗೆಟಿವಿಟಿ ಬ್ರೇಕ್ ಥೋಡಾ